ಒಲವನ್ನು ಉಳುವ ಯೋಗಿಯ ನೋಡಿಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಿಲ್ಲಿ ಪಂಚಯ ಕಟ್ಟಿ ಬೇಗಲಿ ಎತ್ಕೊಂಡು ಹೋಯ್ತಾ ಇರುವ ಸಿದ್ದು ನೋಡಿಲ್ಲಿ ಉಳುವ ಯೋಗಿಯ ನೋಡಿಲ್ಲಿ. ಅಲ್ಲಲ್ಲ ನಮ್ಮ ಪಕ್ಕದ ಮನೆ ಪರಿಮಳ ಕೆರೆಯಲ್ಲಿ ಗಮ್ಮಂತಿದೆ. ಈ ಅವಕಾಶನ ಬಿಟ್ರೆ ನಮ್ಮ ಅಣ್ತಮ್ಮ ಅಂತ ರೊಚ್ಚಿಗೆ ಹೇಳ್ತಾರೆ. ಏನಾದರೂ ಮಾಡ್ಬೇಕಲ್ಲ. ಏನು ಮಾಡೋಣ ಇದಿಲ್ಲೇ ಇರಲಿ. ಅಲ್ಲಲ್ಲ ನಾನೋಗಿರ್ಬೇಕಾಯ್ತು ಕೆಲವೊಳಗಡೆ. ಏ ಹುಡುಗಿ, ನೀನ್ ಬಟ್ಟೆನ ಕೋತಿ ಎತ್ಕೊಂಡೋಯ್ತು. ತೂ, ನಿಂಗೊಂದ್ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ? ಹೆಣ್ಮಕ್ಳು ಸ್ನಾನ ಮಾಡ್ಬೇಕಾದ್ರೆ ಬಂದು ಈ ತರ ನೋಡ್ತೀಯಲ್ಲ, ದೂರದಿಂದ ಹೇಳ್ಬೇಕು ಅಂತ ಬುದ್ಧಿ ಇಲ್ವಾ? ನಾಚಿಕೆ ಮನೆ ಬರ್ತೀನಿ ನನಗಿಲ್ಲ. ಅದಕ್ಕೆ ನಾನು ಗುಟ್ಟ ಮಕ್ಕಳಿಗೆ ನಾಚಿಕೆ, ಬಾನ, ಮರ್ಯಾದೆ ಅಂತ ಹೆಸರು ಅನ್ಕೊಂಡಿದ್ದೀನಿ. ಏನೋ ಹೆಣ್ಮಕ ಕಷ್ಟ ರೀತಿ ಸಹಾಯ ಮಾಡಕ್ ಬಂದ್ರೆ ನೀನ್ ನನಗೆ ಬೈತ್ಯಾ? ಅನ್ಭವಿಸ್ಕೋ ಹೋಗ್. ಅಯ್ಯಯ್ಯೋ, ಇವ್ರು ಹೋದ್ರೆ ನನ್ ಬಟ್ಟೆ ತಂದ್ಕೊಡೋರು ಯಾರು? ರೀ ದೇವಮಾನವರೇ, ಸ್ವಲ್ಪ ಇತ್ತ ಕಡೆ ಬನ್ನಿ. ನನಗೀಗ ಜ್ಞಾನೋದಯವಾಯಿತು. ನನ್ನ ಸಹಾಯಕ್ಕೆ ದೇವಲೋಕದಿಂದ ನಿಮ್ಮನ್ನು ಕಳುಹಿಸಿದ್ದಾರೆಂದು ನನಗೀಗ ತಿಳಿಯಿತು. ಹುಡುಗಿ ಸರಿಯಾಗಿ ಮರಿತಾಳೆ. ನಾನು ದೇವಮಾನವರದ್ದು ನಿನಗಾರು ಹೇಳಿದರು ಮಾನಸಪುತ್ರಿ. ನೀವು ಅತ್ತ ಕಡೆ ಹೋದಾಗ ಭಗವಂತ ನೀರಿನಲ್ಲಿ ಮೀನಾಗಿ ಬಂದು ನನ್ನ ಕಿವಿಗೆ ಹೇಳಿದ. ಅದು ನಿಜವೇ ಮಾನಸಪುತ್ರಿ. ಕೇಳು, ನನ್ನಿಂದ ನಿನಗೆ ಏನು ಸಹಾಯ ಬೇಕು ಕೇಳು, ನಾನು ಕ್ಷಣದಲ್ಲಿಯೇ ಮಾಡಿ ಮುಗಿಸುತ್ತೇನೆ. ದೇವಪುತ್ರರೇ, ನನ್ನ ಉಡುಪುಗಳನ್ನು ನನ್ನ ಬಳಿಗೆ ಕೊಟ್ಟು ತಾವು ಪುನಃ ದೇವಲೋಕಕ್ಕೆ ಹೋಗಬಹುದು. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾವು ನಿಮ್ಮ ಉಡುಪುಗಳನ್ನು ತಂದು ಕೊಡಬೇಕಾದ್ರೆ ನನ್ನದೊಂದು ಷರತ್ತಿದೆ. ಆ ಷರತ್ತನ್ನು ಪಾಲಿಸಿದ್ರೆ ಮಾತ್ರ ನಾವು ನಿಮ್ಮ ಉಡುಪುಗಳನ್ನು ತಂದುಕೊಡಲು ಸಾಧ್ಯ. ನಿಮ್ಮ ಷರತ್ತು ಏನೆಂದು ಹೇಳುವಿರಾ? ನೀವು ಕ್ಷಣಕಾಲ ಆ ನೀರಿನಲ್ಲಿ ಬಂಧಿಸಿ ನಿಮ್ಮ ತೋಳ್ತೆಕೆಯಲ್ಲಿ ಸುಖ ನೀಡಬೇಕು. ಅಷ್ಟೇ ಅಲ್ಲವೇ, ನೀವು ನನ್ನ ಉಡುಪುಗಳನ್ನು ತೆಗೆದುಕೊಂಡು ಬನ್ನಿ, ನಾನು ಪಾಲಿಸುತ್ತೇನೆ. ನೀವು ಕಣ್ಮುಚ್ಚಿ ನಮ್ಮ ತಂದೆ ಪರಮಾತ್ಮನನ್ನು ಧ್ಯಾನಿಸಿ. ನಾವು ಹೋಗಿ ನಿಮ್ಮ ಬಟ್ಟೆಗಳನ್ನ ಎತ್ತಾಕೊಂಬರ್ತೀವಿ. ಮಾನಸಪುತ್ರಿ, ನಿನ್ನ ನಯನಗಳನ್ನು ತೆರೆ. ನಾನು ಹೋಗಿ ಆ ದುಷ್ಟ ಕೋತಿ ಜೊತೆ ಕಾದಾಡಿ ನಿನ್ನ ಬಟ್ಟೆಗಳನ್ನ ಯಥಾಕೊಂಬಂದಿದ್ದೀನಿ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ಶೀಘ್ರಮೇವ ಫಸ್ಟ್ ನೈಟ್ ಪ್ರಾಪ್ತಿರಸ್ತು. ಮತ್ತೆ ನನ್ನ ಷರತ್ತು ಪಾಲಿಸುತ್ತೇನೆ. ಒಳಗೆ ಬನ್ನಿ. ಅಯ್ಯಯ್ಯೋ, ಬರ್ಪಿ ತಿಂದ್ರೆ ಇವತ್ತು. ಬನ್ನಿ ಬನ್ನಿ, ಇತ್ತ ಕಡೆ ಬನ್ನಿ ಬನ್ನಿ. ಸಿದ್ದು ಕಾಮನ ಬಜಾರ ಇವತ್ತು. ಏನು ಷರತ್ತು? ನನ್ನ ಬಟ್ಟೆ ತಂದ್ಕೊಡಕ್ಕೆ ಷರತ್ತೇನೋ ನಿಂದು? ಇದು ನೀನು ನೋಡ್ತೀನಿ. ಏನು ಅನ್ಕೊಂಡಿದ್ಯಾ? ಹೆಣ್ಮಕ್ಳಿರೋ ಕಡೆ ಬಂದು ಷರತ್ತು ಬೇರೆ ಅಂತೆ ಅವನಿಗೆ. ನನ್ನ ಬಟ್ಟೆ ಕೊಡೋಕೆ ಹಿಂಗ್ ಮಾಡ್ತೀಯ? ರೀ ದೇವಮಾನವ, ಇತ್ತಾಗ ಬಾರೋ. ನಿನ್ ಸಹೋದರ ಬೇಡಪ್ಪ. ಬಚ್ಚಿ, 2 ದಿವಸದಿಂದ ಎಲ್ಲಿಗ್ಲ ಹೋಗಿದ್ದೆ? ಈರಣ್ಣನ ಹೊಲದ ತವ ಮನೆ ತವ 24 ಸತಿ ಕಳಿಸಿದ್ದೆ. ಮನೇಲೂ ಇಲ್ಲ, ಹೊಲದಲ್ಲೂ ಇಲ್ಲ. ಎಲ್ಲಿಗ್ಲ ಹೋಗಿದ್ದೆ? ಮನೆ ತಾವನೇ ಇದ್ದೆ. ಅಪ್ಪ ಅಪ್ಪ, ಆ
ಬಚ್ಚಿ ನನ್ನ ಮಗಳು ಡೆಲ್ಲಿಲಿ ಓದ್ತಾವಳೆ, ಕೊಡವ. ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನೋಡಿದ್ ನೆನಪು. ಆಮೇಲೆ ಮಾಡ್ತೀನಿ ಕಣ್ಲ. ನೆನ್ನೆ ತಾನೆ ಡೆಲ್ಲಿಯಿಂದ ಊರಿಗೆ ಬಂದಿದ್ದಾಳೆ. ಗದ್ದೆ ಕಡೆ ತುಂಬ ಕೆಲಸ ಇದೆ, ಬರ್ತೀನಿ. ಎಲ್ಲ ಇವನ ಯಾರಪ್ಪ ಅವರು? ನಮ್ಮೂರ್ ರಾಮಣ್ಣ ಅಲ್ವಾ, ಅವ್ರ ಮಗ ಪಚ್ಚಿ ಅಂತ. ತುಂಬಾ ಒಳ್ಳೆ ಗುಣವಂತ. ಜಿಲ್ಲೆಗೆನೆ ರ್ಯಾಂಕ್ ಬಂದಿದ್ದಾನೆ. ಊರೆಲ್ಲ ಅವಂದೇ ಮಾತು. ಇರ್ಲಿ, ನಡಿಯವ ಒಳಕ್ಕೆ. ಅಮ್ಮಿ, ನಮ್ಮ ಪಚ್ಚಿಗೆ ಓದಕ್ ಸಾನೇ ಆಸೆ ಐತೆ. ಅವನ ಆಸೆಗೆ ನಿರಾಸೆ ಮಾಡೋದ್ ಬೇಡ. ಎಷ್ಟೇ ಕಷ್ಟ ಆಗ್ಲಿ ಓದಿಸ್ಬಿಡುವ. ಅಲ್ಲ, ಇದೇನ್ರಿ ಹಿಂಗಂತೀರಾ? ಓದ್ಸೋದು ಅಂದ್ರೆ ಸುಮ್ನ ಆಯ್ತದ? ಪ್ಯಾಟೆಗೋಗ್ಬೇಕು, ಪೀಚ್ ಕಟ್ಬೇಕು, ಇದೆಲ್ಲ ನಮ್ಮಂತ ಬಡವ್ರ ಕೈಲಿ ಆಗಕ್ಕಿಲ್ಲ ಬಿಡು. ಆಗಕ್ಕಿಲ್ಲ ಬಿಡು ಅಂದ್ರೆ ಆಯ್ತದ? ಎಷ್ಟೇ ಕಷ್ಟ ಆದ್ರೂ ಮಗಿನ ವಿದ್ಯಾಭ್ಯಾಸಕ್ಕೆ ಧಕ್ಕೆ ಮಾಡೋದ್ ಬೇಡ. ಮನೆ ಮೇಲೆ ಅಷ್ಟೋ ಇಷ್ಟೋ ಸಾಲ ತೆರನ ಬಿಡು. ಅಯ್ಯ, ಇದ್ದಕ್ಕಿದ್ದಂಗೆ ಮನೆ ಮೇಲೆ ಸಾಲ ಕೇಳಿದ್ರೆ ಯಾರ್ರೀ ಕೊಡ್ತಾರೆ? ನಮ್ಮಂತವನ್ ಕಷ್ಟದಿಂದ ಪಾರ್ ಮಾಡ್ಬೇಕು ಅಂತಾನೆ ಹಳ್ಳಿಲ್ ಗೌಡ್ರ ಶಿವಯ್ಯ ಇರೋದು. ಮಗ ಚೆನ್ನಾಗಿ ಓದಿ ನೌಕರಿ ಹಿಡಿದ್ರೆ ಇಂಥ 10 ಮನೆ ಕಟ್ಬೋದ್ ಬಿಡು. ನೀ ಯಾಕೆ ಚಿಂತೆ ಮಾಡ್ತಿ? ನಾ ಹೊಸಿ ಗೌಡ್ರ ಮನೆ ತಾ ಹೋಗ್ಬತ್ತೀನಿ. ನಿಮ್ ಮಗಿನ್ ರೆಡಿ ಮಾಡು.